ರೆಡಿನಾ? ಚಾಲೆಂಜ್ ಅಕ್ಸೆಪ್ಟೆಡಾ? ಗೈಸ್ ಲೆಟ್ಸ್ ಗೋ. ಇವಾಗ ನನ್ನ ಸರ್ದಿ ಕುಕಿಂಗ್ ಚಾಲೆಂಜ್ ಅಂತ ನಾನು ಅಮ್ಮಗೆ ಅವಾಗಲೇ ಹೇಳಿದ್ದೀನಿ. ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಅಲ್ಲೇ ಮಾಡಿ ನಾವು ಅಪ್ಪಾಜಿ ತಗೊಂಡು ಹೋಗ್ತಾಯಿದ್ದೆ. ಬರೀ ಇನ್ನು ಹಿಟ್ಟಿನ ನೆಕ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡ್ತಾವನೆ. ಸಖತ್ತಾಯ್ತಲ್ಲ ರೈಸ್. ಫೈನಲಿ ನಮ್ಮಮ್ಮ ಎಣ್ಣೆಯಿಂದ ಎತ್ತೈತೆ. ನಾನು ಮಾಡಿರೋದು ಈ ಥರ ಇದೆ, ನಮ್ಮಮ್ಮ ಮಾಡಿರೋದು ಈ ಥರ ಇದೆ. ಸ್ವಲ್ಪ ಏನೋ ಕಲರ್ ಡಿಫ್ರೆನ್ಸ್ ಅನ್ಸೈತಿ. ಮಸಾಲೆ ಪುರಿ ಬಂದಿದೆ. ಬ್ಯಾಟಿಂಗ್ ಆಡೋಣ ಬನ್ನಿ. ಗಾರ್ಮೆಂಟಿಂದ ಬಂದು ಕುಂಟೆಬಿಲ್ಲೆ ಆಡ್ತಾಳೆ. ಇಲ್ಲ ಅವಳೆ ಕುಂಟೆಬಿಲ್ಲೆ ಆಡ್ತಾವ್ರೆ. ನಮ್ಮ ಬಿನ್ನಾಗೋಕ್ಕೋಸ್ಕರ ಚಾಲೆಂಜಾಗೆ ನಾನು ಸಾಕು ಅಂತ ಸುಮ್ಮನೆ ಇದೀನಿ. ನಾವು ಇನ್ನು ಸ್ವಲ್ಪ ಹಾಕು ಒಂದು ನೋಡಿ. ಪಾಪ ಆಂಟಿ ಏನು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ. ಇವಾಗ ಇಲ್ಲಿ ನಮ್ಮ ತಮ್ಮ ಹಾರಿಸ್ತವನೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ನ ಕತೆ ಏನು ಅಂದರೆ, ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಸೊ ಏನು ಕುಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಏನಮ್ಮ ಕುಕ್ ಮಾಡ್ತಿರೋದು ನಾವೀಗ? ಬಜ್ಜಿ. ಹಾಂ, ಮೆಣಸಿನ್ಕಾಯಿ ಬಜ್ಜಿ. ಸೊ ಇದು ನಮ್ಮ ಚಾಲೆಂಜು. ಅದನ್ನು ಮೆಣಸಿನ್ಕಾಯಿ ಬಜ್ಜಿ ನಾವು ಮಾಡ್ತಾ ಇರೋದು ನಾನು ನಮ್ಮಮ್ಮ. ಸೊ ಇಬ್ಬರು ಮಾಡ್ತೀವಿ. ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ಟೇಸ್ಟ್ ಮಾಡಿ ನೋಡೋಣ. ಲೆಟ್ಸ್ ಗೋ. ಸೊ ಇವಾಗ ಮೆಣ್ಸಿನ್ಕಾಯಿ ಖಾಲಿ ಆಗ್ಬಿಟ್ಟು, ಮೆಣ್ಸಿನ್ಕಾಯಿ ಇಲ್ಲ ಅದಕ್ಕೆ ಅಂದರೆ ಸಪ್ರೇಟ್ ಮೆಣ್ಸಿನ್ಕಾಯಿ ತರಬೇಕಂತೆ. ಇವಾಗ ಹೋಗಿ ನಾನು ಮೆಣ್ಸಿನ್ಕಾಯಿ ತಗೊಂಬರ್ತೀನಿ. ತಗೊಂಬಂದಮೇಲೆ ಕರೆಂಟ್ ಬೇರೆ ಇನ್ನೂ ಬಂದಿಲ್ಲ, ಕರೆಂಟ್ ಹೋಗಿದ್ದಾವೆ. ಕರೆಂಟ್ ಬಂದಮೇಲೆ ಸ್ಟಾರ್ಟ್ ಮಾಡೋಣ. ವೀಡಿಯೋ ಮಾಡೋಕ್ಕೊಬ್ರು ಬೇಕು. ನನ್ನ ತಂಗಿ ಬರ್ತಾಳೆ, ಕಾನ್ವೆಂಟಿಗೆ ಹೋಗಿದ್ದಾಳೆ. ಅವಳು ಬರಲಿ, ಅವಳು ಬಂದಮೇಲೆ ಅವಳ ಹತ್ರ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ನೀವು ವ್ಲಾಗ್ನ ನೋಡ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ. ಏನೇನಾಗುತ್ತೆ ನಿಮಗೆ ತೋರಿಸ್ತೀನಿ. ನನಗೆ ಬರೋಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಇದರಲ್ಲಿ ಫುಲ್ ಎಕ್ಸ್ಪರ್ಟು, ಪ್ರೋ ಮ್ಯಾಕ್ಸ್ ಅಂದ್ಕೊಳ್ಳಿ. ನೋಡೋಣ. ಆದರೂ ಚಾಲೆಂಜ್ ಮಾಡ್ತಾಯಿದ್ವಿ, ಯಾವ್ದು ಚೆನ್ನಾಗಿರುತ್ತೆ ನೋಡೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಲೆಟ್ಸ್ ಗೋ, ಹೋಗೋಣ. ಸರಿ ಅಮ್ಮ, ಹೋಗಿ ನಾನು ಮೆಣಸಿನ್ಕಾಯಿ ತಗೊಂಬರ್ತೀನಿ. ತಂದಮೇಲೆ ಸ್ಟಾರ್ಟ್ ಮಾಡೋಣ. ರೆಡಿನಾ? ಚಾಲೆಂಜ್ ಅಕ್ಸೆಪ್ಟೆಡಾ? ಹಾಂ, ಓಕೆ ಬನ್ನಿ ಗಾಯ್ಸ್, ಮಾಡೋಣ. ಅಲ್ಲ ಹೆಂಗಿದ್ರು ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಅಂತ ನನಗೆ ಗೊತ್ತು. ಆದರೂ ಚಾಲೆಂಜ್ ಇರಲಿ ಅಂತ ನಮ್ಮದು. ನೋಡೋಣ. ಏನಿಲ್ಲ, ನಮ್ಮಮ್ಮ ಹೆಂಗೆ ಮಾಡ್ತಾರೋ ಹಂಗೆ ನೋಡ್ಕೊಂಡು ನಾನು ಮಾಡಿಬಿಡ್ತೀನಿ ಅಷ್ಟೇ, ಮುಗ್ದೋಯ್ತು. ಬಟ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮಾಡಿಬಿಡ್ತೀನಿ ನೋಡ್ಕೊಂಡು ಹೆಂಗೋ. ಬಟ್ ಟೇಸ್ಟ್ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಬೇಕಲ್ಲ. ನೋಡೋಣ ಏನೇನಾಗುತ್ತೆ. ಇಲ್ಲ ವೆಯ್ಟ್ ಮಾಡ್ತೀರಿ. ಲೆಟ್ಸ್ ಗೋ. ಅಮ್ಮ ಇವಾಗ ಇನ್ನೂ ಬೇರೆ ಎಕ್ಸ್ಟ್ರಾ ಏನೇನೋ ಹೇಳ್ತಿದ್ದೆ ತರೋಕ್ಕೆ ಅಂತ. ಏನಂತ ಕೇಳೋಣ. ಹೇಳಮ್ಮ, ಏನೇನಮ್ಮ? ಹೇಳಿದ್ದೆ ನಾನು. ಮೂಲಂಗಿ 1 ಕಾಲು ಕೆಜಿ, ಮೂಲಂಗಿ 1 ಕೆಜಿ, ಸಿಹಿ ಬದನೆಕಾಯಿ ಅದೊಂದು 1 ಕೆಜಿ, ಸಿಹಿ ಬದನೆಕಾಯಿ 1 ಕೆಜಿ, ಕೊತ್ತಂಬರಿ ಸೊಪ್ಪು ಒಂದು, ಬಜ್ಜಿ ಮಾಡೋ ಮೆಣಸಿನ್ಕಾಯಿ 1 ಕೆಜಿ, ಬಜ್ಜಿ ಮಾಡೋ ಮೆಣಸಿನ್ಕಾಯಿ 1 ಕೆಜಿ. ಮತ್ತೆ ಅಲ್ಲಿ ಹೋದ್ಮೇಲೆ ದುಡ್ಡು ಉಳಿದ್ರೆ ಫೋನ್ ಮಾಡೋದು, ನಾನು ಏನು ಬೇಕು ಅಂತ ಹೇಳ್ತೀನಿ. ಓಕೆ ಗೈಸ್, ಇವಾಗ ನಮ್ಮ ಹಿಡಿತಾರಲ್ಲ, ಅಲ್ಲಿ ಹೋಗೋಷ್ಟೊತ್ತಿ ನಾನೆಲ್ಲ ಮರ್ತ್ಬಿಟ್ಟಿರ್ತೀನಿ. ಗೊತ್ತು ನನಗೆ, ಮತ್ತೆ ಕಾಲ್ ಮಾಡಲೇಬೇಕು. ಇಲ್ಲಿ ಫಸ್ಟ್ಗೆ ಸುಮ್ಮನೆ ಒಂದ್ಸಲ ಕೇಳಿದ್ದು. ಬನ್ನಿ ಹೋಗೋಣ, ಮಜಾ ಇರುತ್ತೆ. ಲೆಟ್ಸ್ ಗೋ. ಗೈಸ್ ಅಲ್ಲಿ ರೆಡಿಯಾಗಿ ಫುಲ್ಲಲ್ಲೇ ಹೊರಟಿದ್ದೀನೇನು ಹೋಗ್ಬೇಕು ಅಷ್ಟಲ್ಲಿ ನಮ್ಮಮ್ಮ ಎಲ್ಲ ಹೇಳೈತೆ. ಹಿಟ್ಟೈತೆ ಇಲ್ಲ ಅದೇ ಇಂಪಾರ್ಟೆಂಟ್ ಅಲ್ಲ. ಹಿಟ್ಟೈತೆ ಇಲ್ಲ ನೋಡ್ತೀನಿ ತಡಿ ಫಸ್ಟ್ ಅಂತ ಹೋಗೈತೆ. ಮತ್ತೆ ಒಳಗಡೆ ನೋಡ್ಕೊಂಬರ್ಲಿ. ಹಿಟ್ಟೇ ಇಲ್ಲ ಅಂದರೆ ಹೆಂಗೆ ಮಾಡೋದು ಗೈಸ್? ಹೆಂಗೆ ಮಾಡೋದು ನೀವೇ ಹೇಳಿ. ಹಾಂ ಅಲ್ವಾ, ನೋಡ್ಕೊಂಬರ್ಲಿ. ಐತೇನಮ್ಮ ಅಮ್ಮ? ಆಯ್ತಾ? ಹಾಂ ಸರಿ ನೋಡು ನೋಡೋಕೆ ಹೋಗೈತೆ ಒಳಗಡೆ. ಓಕೆ ಗೈಸ್, ಹಿಟ್ಟು ಆಯ್ತಂತೆ. ಬನ್ನಿ ಹೋಗೋಣ. ನಾವು ಅಪ್ಪಾಜಿ ಗಾಡಿ ಎತ್ಕೊಂಡು ನಾನಿವಾಗ ಸಂತೆ ಬಂದಿಗೆ ಹೊರಟಿದ್ದೀನಿ. ಇನ್ನು ಅಮ್ಮ ಏನೇನೈತೆ ಎಲ್ಲ ತಗೊಂಡು ಬರೋಣ. ಹೋಗೋಣ. ಹೆಂಗಿದೆ ಆಯಾಬುಜ ಗಾಡಿ, ಹೋಗೋಣ. ಗೈಸ್ ಹಿಂಗೆ ಅಲ್ಲಿ ಸಂತೆ ಬಂದವ್ರ ಹತ್ರ ಬಂದಿದ್ದೆ. ನನ್ನ ತಮ್ಮ ಸಿಕ್ಕ ನೋಡಿ. ಅವನು FZ ಎತ್ಕೊಂಡ್ ಬಂದವನೆ. ಎಲ್ಲ ಕೆಲ್ಸಕ್ಕೆ ಹೋಗಿದ್ದಂತೆ, ಇವಾಗ ಬಂದಿದ್ದಾನೆ. ಇವಾಗ ಇವನು ನನ್ನ ಜೊತೆಗೆ ಬರ್ತಾನೆ. ಸೊ ಇವಾಗ ಗಾಡಿನ ಅಲ್ಲಿ ಬಂಕ್ ಹತ್ರ ನಿಲ್ಲಿಸಿ, ಪೆಟ್ರೋಲ್ ಬಂಕ್ ಹತ್ರ ನನ್ನ ಜೊತೆ ಬರ್ತಾನೆ. ಹೋಗೋಣ ಬನ್ನಿ. ಲೆಟ್ಸ್ ಗೋ. ಆಲ್ರೆಡಿ ರೀಚ್ ಆಗಿನಿ ಸಂತೆ ಬಂದರು. ಗೈಸ್ ಫೈನಲಿ ಇವಾಗ ನಾವು ತರಕಾರಿ ಅಂಗಡಿ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ತರಕಾರಿ ತಗೋಬೇಕು. ನಮ್ಮಮ್ಮ ಏನೇನೋ ಹೇಳಿತ್ತಲ್ಲ, ನಾನು ಹೇಳಿಲ್ವ, ಮರ್ತೋಗಿದ್ದೆ ನನಗೆಲ್ಲ. ಮತ್ತೆ ಅದಕ್ಕೆ ನನ್ನ ತಮ್ಮ ಸಿಕ್ಕನಲ್ಲ, ಅವನ ಹತ್ರ ಫೋನ್ ಮಾಡೋಕೆ ಹೇಳಿನಿ. ಫೋನ್ ಮಾಡ್ತಿದ್ಯಾ? ಹಾಂ, ಫೋನ್ ಮಾಡ್ತಾವನೆ. ಫೋನ್ ಎತ್ತಿದ ತಕ್ಷಣ ನಮ್ಮಮ್ಮ ಏನೇನೋ ಹೇಳ್ತಾ ಒಂದೊಂದೇ ತಗೊಂಬಿಡೋದೆ. ಗೈಸ್ ಅಂಗಡಿಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಕರೆಕ್ಟಾಗಿ ಇರಲಿಲ್ಲ. ಅದಕ್ಕೆ ಈ ಪಕ್ಕದ ಅಂಗಡಿಗೆ ಬಂದಿವಿ. ಪಾಪ ಆಂಟಿ ಏನು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ. ಇವಾಗ ಇಲ್ಲಿ ನಮ್ಮ ತಮ್ಮ ಹಾರಿಸ್ತವನೆ. ಅಲ್ಲಿ ಹೋಗಿ ಹಾರಿಸ್ಬಿಟ್ಟು ಅವ್ನು ಹಂಗೆ ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ. ಈ ತಾತರ ಅಂಗಡಿ ತಗೊತಾ ಇದ್ವಿ. 1/4 ಕೆಜಿ ತದ. ಆಲೂಗಡ್ಡೆ ಎಲ್ಲಿಲ್ಲ ಕಣ್ಲಿ? ಆಲೂಗಡ್ಡೆ ಹೇಳಿಲ್ಲ ಹೇಳ್ತಾ, ಮತ್ತೆ ಕೇಳಿ ಕರೆಕ್ಟಾಗಿ ಏನೇನು ಅಂತ. 10 ರೂಪಾಯಿ ಚೇಂಜ್ ಇಲ್ಲ ಅಣ್ಣ. ಅಷ್ಟೊಂದು ತರಕಾರಿ ತಗೊಂಡ್ರು ಬರೀ 90 ರೂಪೀಸ್ ಆಗುತ್ತೆ. 10 ರೂಪೀಸ್ ಚೇಂಜ್. ನೀ 10 ರೂಪೀಸ್ ನಮಗೆ ಉಳ್ದೈತಿನೋ. 10 ರೂಪೀಸ್ ನಮಗೆ ಮಿಕ್ಕೈತೆ. ಆಯ್ತಲ್ಲ, ಇಷ್ಟ ನಾ ತಗೋ.
ಫೈನಲಿ ಅಂತಿದ್ವಿ. ಫೈನಲಿ ಆಯಿತು. ತರಕಾರಿ ತಗೊಂಡಿದ್ದು ಇಲ್ಲಿ ಓನಲ್ಲಿ ಲೆಗ್ಸ್ ಏನು ತಿನ್ನೋಣ. ನಿಮ್ಮ ತಮ್ಮ ಏನಾರು ತಿನ್ನೋಣ ಅಂತವನೇ, ನೋಡೋಣ ಏನಾರು. ಬ್ರೋ ಸರಿ ಹಾಂ, ಏನಾರು ತಿನ್ನೋಣ ಬನ್ನಿ ಗೈಸ್. ಇವಾಗ ನಮ್ಮ ತಮ್ಮ ಪಾನಿಪುರಿ ಏನಾದರೂ ತಿನ್ನೋಣ ಅಂತವನೇ ಗೈಸ್. ಇನ್ನು ಒಂದು ಮಸಾಲೆ ಹೇಳಿದ್ದಾನೆ ಸದ್ಯಕ್ಕೆ. ಫಸ್ಟು ಟೇಸ್ಟ್ಗೆ ಪಾನಿಪುರಿ ಚೆನ್ನಾಗೈತೆ. ಮಸಾಲೆ ಪುರಿ ಬರುತ್ತೆ ಬಂದಮೇಲೆ ಗೈಸ್. ಫೈನಲಿ ಮಸಾಲೆ ಪುರಿ ಬಂದಿದೆ. ಬ್ಯಾಟಿಂಗ್ ಆಡೋಣ ಬನ್ನಿ. ಬ್ಯಾಟಿಂಗ್ ಆಡಿ ಆಮೇಲೆ ಸಿಗ್ತೀನಿ. ಇದ್ರಾಗ ಹೋಗೋಣ ಇವಾಗ. ಲೆಟ್ಸ್ ಗೋ ಗೈಸ್. ಮನೆ ಐತೆ ಎಷ್ಟು ಕ್ರೇಜಿ ನೋಡಿ, ಸಕ್ಕತ್ತಾಗಿದೆ. ತಂಗಿ ನೋಡಿ ಇಲ್ಲ, ಈಗ ಕಾರ್ಮೆಂಟಿಂದ ಬಂದು ಕುಂಟೆಬಿಲ್ಲೆ ಆಡ್ತಾಳೆ. ಇಲ್ಲ ಅವಳೆ ಕುಂಟೆಬಿಲ್ಲೆ ಆಡ್ತಾವ್ರೆ. ಕುಂಟೆಬಿಲ್ಲೆ ಕುಕಿಂಗ್ ಚಾಲೆಂಜ್ ಅಂತ ನಮ್ಮ ಅಮ್ಮಗೆ ಅವಾಗಲೇ ಹೇಳಿದ್ದೀನಿ. ನಮ್ಮಮ್ಮ ಏನು ಮಾಡಿದ್ದು ಗೊತ್ತಾ, ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಅಲ್ಲೇ ಮಾಡಿ ನಾವು ಅಪ್ಪಾಜಿ ತೊಗೊಂಡು ಹೋಗ್ತಾಯಿದ್ದೆ. ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತ ನಾವು ಅಪ್ಪಾಜಿ ತೊಗೊಂಡೋಗಿ ಕೊಡ್ತಾ ಇದ್ದಲ್ಲ. ಹೇಳಿದ್ದೀನಿ ಇವಾಗ ಏನಿಲ್ಲ. ನಮ್ಮ ಅಪ್ಪಾಜಿ ಆಯಿತು. ಆದಮೇಲೆ ಈಗ ಮತ್ತೆ ಹೊಸದಾಗಿಂದ ನಾನು ರೆಡಿ ಮಾಡಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗೇನು ಕತೆ ಏನಾಗಿದೆ ಅಂದರೆ, ನಮ್ಮಮ್ಮ ಆಲ್ರೆಡಿ ಹಿಟ್ಟು ರೆಡಿ ಮಾಡಿ ಎಣ್ಣೆಗೆ ಕರೆದೈತೆ. ನಾವು ಅಪ್ಪಾಜಿ ಸ್ವಲ್ಪ ಕೊಟ್ಟೈತೆ. ಇವಾಗ ನಾನು ಏನೇನು ಐತೆ ಅದೆಲ್ಲ ಐಟಮ್ಸ್ ಹಾಕೊಂಡು ಕಲಸಿ ಮಾಡ್ತೀನಿ. ಹೌದಾ, ಇವಾಗ ಹಿಟ್ಟು ಹಾಕೊಂತೀನಿ ಕೊಡಿಲಿ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತೀವಿ ನಾವು. ಗೊತ್ತಿಲ್ಲ ಎಷ್ಟು ಹಾಕೋಬೇಕು ಅಂತ, ಅದಕ್ಕೆ ನಮ್ಮ ಒಂದು ಎರಡರ ಆಗಬೇಕು ಅಂತ ಹೇಳಿದ್ವಿ. ಸಾಕ ಇನ್ನು ಸ್ವಲ್ಪ ಹಾಕೊಂಡಿದ್ದೀವಿ. ಬಂದಣ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕಂತ ಗೈಸ್. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂತೀನಿ. ಸರಿ ಗೈಸ್, ನಂಗೆ ಗೊತ್ತಿಲ್ಲ, ಹಾಕೊಂತೀನಿ. ಕಲ್ಸ್ಬೇಕು. ಇವಾಗ ನೀರ್ ಹಾಕಬೇಕು. ಹಂಗೆ ಕಲ್ಸಂಗಿಲ್ಲ, ಉಪ್ಪು ಹಾಕಿ ನೀರ್ ಹಾಕಬೇಕು. ಉಪ್ಪು ಹಾಕೋಬೇಕು. ಅಜ್ವಾನ್ ಕಾಳು ಹಾಕಬೇಕು ಅಂದಾಕು. ನಮಗೆ ಏನಂದ್ರೆ ಗೊತ್ತಾ, ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಫ್ ಕ್ಯಾಮ್ರಾದಲ್ಲಿ ಇವೆಲ್ಲ ಎಷ್ಟೆಷ್ಟು ಬೇಕು ಅಂತ ಹೇಳಿರು. ನಾನು ಆಮೇಲೆ ಹಾಕೊಂಡು ಮಾಡ್ತೀನಿ ಅಂತ ನಮಗೆ ನಮ್ಮ ಎಲ್ಲ ನಾನು ಹೇಳ್ಕೊಟ್ರೆ ಮತ್ತು ಅವಾಗ ನಂದು ಅದೇ ಸೇಮ್ ನಾನು ಹೇಳ್ಕೊಡ್ದಂಗೆ ಆಗುತ್ತಲ್ಲ. ಮತ್ತು ನನ್ನ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ, ನಿಂದು ಬೇರೆ ಆಗ್ಬಿಡುತ್ತೆ, ಹೆಂಗೆ ಅಂತ ಹೇಳ್ತಾರೆ. ಅದಕ್ಕೆ ಇದು ನಾನೇ ಹಾಕೊಂಡು ಮಾಡ್ತೀನಿ. ನೋಡೋಣ, ಈ 3 ಹಾಕ್ಬೇಕಲ್ವ? 3 ಹಾಕೋಬೇಕು. ಹಾಕೋಣ. ಎಷ್ಟು ಹಾಕ್ಬೇಕು ಗೊತ್ತಿಲ್ಲ. ಉಪ್ಪು ಸುಮ್ಮನೆ ಹೋಗ್ಬೇಡ. ಉಪ್ಪು ಇದೊಂದು ಅದೇನದು? ಏನಿದು? ವೈಕಾಳು ಅಂತೆ. ಆರೋಗ್ಯ ಆಗಕ್ಕೆ ವೈಕಾಳು. ಇದೇನೋ ಜೀರಿಗೆ. ಸಾಕು. ಸುಮ್ಮನೆ ಬಿದ್ದಿಲ್ಲ ಗೈಸ್. ಗೊತ್ತಿಲ್ಲ ಗೈಸ್. ಇನ್ನೊಂದು ಈ ಕಲ್ಸೋಣ. ಸೋಡಾ ಪುಡಿ ಹಾಕ್ಬೇಕಂತೆ. ಏನು ಚಮಚ ಬರಂಗೆ ಇಲ್ಲ. ಸೋಡಾ ಪುಡಿ ಕಾಣಿಸ್ತದೆ ಇಲ್ಲಲ್ಲ. ಇಷ್ಟು ಹಾಕಿ ಇವಾಗ ಕಲಸಿ ಒಂದ್ ಚಮ್ ನೀರ್ ಹಾಕಲ್ಲ, ಒಂದ್ ಚಮ್ ನೀರ್ ಹಾಕಬೇಕು. ಹೆಂಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಎಷ್ಟು ಹಾಕಬೇಕು. ಅಮ್ಮ ಹೇಳ್ಬಿಡು ಸುಮ್ಮನಿರ ಮನೆ. ನಾನು ಮಾಡ್ತೀನಿ, ಮಾಡಿ ನಾನು ಬೇಡ ಬೈಲೆ ಕುತ್ಕೊಂಡು ನೋಡಿ ನಾನು. ಮೀನ್ಸ್ ಇವಾಗ ವೀಡಿಯೋ ಮಾಡ್ತಾನಲ್ಲ ನನ್ನ ತಮ್ಮ, ಅವನಿಗೆ ಗೊತ್ತು, ಅವನ್ನೆಲ್ಲ ಮಾಡ್ತಾನೆ ಅಡುಗೆ ಗಿಡಿಗೆ ಎಲ್ಲ. ಸೊ ಹಂಗಾಗಿ ಅವ್ನು ಹೇಳ್ತಾನೆ ನನಗೆ ಗೊತ್ತು ಎಷ್ಟು ಹಾಕ್ಬೇಕು, ಏನು ಮಾಡ್ಬೇಕು ಅಂತ. ನನಗೆ ಗೊತ್ತು ಅವನಿಗಿನ ಚೆನ್ನಾಗಿ, ಬಟ್ ಎಲ್ಲಿ ತೋರಿಸಿಲ್ಲ ಅಷ್ಟೇ. ಒಟ್ಟು ಇದು ಸ್ವಲ್ಪ ಗಟ್ಟಿ ಹಾಕೋರು ಕಲಿಸ್ಬೇಕು ಅಷ್ಟೇ. ಗಟ್ಟಿ ಅದೇ ಮುದ್ದಿಲ್ಲ ಗೈಸ್. ನೋಡಿ ಗೈಸ್, ಎಲ್ಲ ಹೆಂಗೆ ಜಾಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ. ಇನ್ನು ಸ್ವಲ್ಪ ನೀರು ಹಾಕ್ಬೇಕು. ಗೊತ್ತು ನನಗೆ. ಶಲಮ್ಮ ಇವಾಗ ದೋಪು ದೊಡ್ಡ ಸ್ಪೆಷಲ್. ನಡೇಮ್ಮ ಸಾಕ್ಬಿಡು. ಜಾಸ್ತಿ ಆದ್ರೆ ಏನಿಲ್ಲ ಗೈಸ್, ಹಿಟ್ಟು ಹಾಕೋಣ ಅದಷ್ಟೇ. ಇವಾಗ ನಂದೇ ಮೆಣಸಿನ್ಕಾಯಿ ಚೆನ್ನಾಗಿ ಬರುತ್ತೆ. ಬಜ್ಜಿ ಮೆಣಸಿನ್ಕಾಯಿ ತಿಂದಾರಂತೂ ಸ್ವರ್ಗ. ನಾನು ಹೇಳಿದೆ ಗೈಸ್, ನೋಡಿ ನಾನು ಕರೆಕ್ಟಾಗಿ ಮಾಡ್ತಿದ್ದೆ. ನಮ್ಮಮ್ಮ ಚಾಲೆಂಜಲ್ಲಿ ವಿನ್ ಆಗಬೇಕು ಅಂತ ನಾನು ನೀರು ಹಾಕಿ ನೀನು ಇಲ್ಲಿ ಬಾಯಿಲಿ ಕುತ್ಕೊ, ಬಾಯಿಲಿ ಫಸ್ಟ್ ಇಲ್ಲಿ ನಾನು ನೋಡಿ ಬಾಯಿಲಿ ಗೈಸ್. ನೋಡಿ ನಮ್ಮ ವಿನ್ ಆಗೋಕ್ಕೋಸ್ಕರ ಚಾಲೆಂಜಾಗೆ ನಾನು ಸಾಕು ಅಂತ ಸುಮ್ಮನೆ ಇದೀನಿ. ನಾವು ಇನ್ನು ಸ್ವಲ್ಪ ಹಾಕಿ ಒಂದು ನೋಡಿ ಇವಾಗ ದೋಪು ಇಲ್ಲ ಮೂರೇ ಬಾಯಿ ತೋರ್ಸ ನಮ್ಮ ಗೈಸ್. ನೋಡೋದು ಮಾಡ್ತಿರೋದು ನಮ್ಮ ನಗ್ತಾ ಇದೆ. ಮೋಸ ಗೈಸ್ ಇದು. ಈ ತರ ಎಲ್ಲ ಮಾಡಿ ವಿನ್ ಆಗೋದು. ಇಟ್ಟಕ್ಕೆ ಈ ತರ ಎಲ್ಲ ಮಾಡಂಗಿಲ್ಲ. ಕೊಡಂಗೆ ಇಟ್ಟು ನೀನು ಸುಮ್ಮನೆ ನನ್ಗೆ ಗೊತ್ತೈತೆ ಮಾಡ್ತಾನೆ ನೋಡು. ನಮ್ಮ ಇಲ್ಲಿ ನೋಡಿ ಚಾಲೆಂಜಲ್ಲಿ ವಿನ್ ಆಗೋದಕ್ಕೋಸ್ಕರ ಹೆಂಗ್ ಮಾಡ್ತಾರೆ
ಗೊತ್ತಾಯ್ತು ಮಾಡ್ತು ನೋಡಿ ಗೈಸ್. ಗೊತ್ತೇ ಅಲ್ಲ ಈಗೆಲ್ಲ ಟೇಸ್ಟ್ ಮತ್ತೆಲ್ಲ ಹೋಗ್ತೈತಿ, ನೀರು ಜಾಸ್ತಿ ಆಗಿ ಇಟ್ಟ ಕಾಣಿನ ಉಪ್ಪು ಖಾರ ಎಲ್ಲ ಕಮ್ಮಿ ಆಗಿ. ಉಪ್ಪು ಖಾರ ಇಲ್ಲ ಅದಕ್ಕೆ ಉಪ್ಪು ಸಾಕಿಷ್ಟು. ನಿನ್ ಟೇಸ್ಟ್ ನಿನಗೆ ಅಮ್ಮ, ನೀನೇನು ಹೇಳಂಗಿಲ್ಲ ಶಲಮ. ಅಬಣ್ಣ ಟೇಸ್ಟ್ ಅಬಣ್ಣಗೆ ಬೇಡಮ್ಮ, ನೀನೇನು ಹೇಳ್ಬೇಡ. ಗೈಸ್ ಏನನ್ನ ಸುಮ್ಮನೆ ಹಾಕು ಹಾಕು ಹಾಕೊಂಡು ಹಾಕ್ಸಿ ನೋಡಿ, ಏನ ಹಾಕ್ಸಿ. ಉಪ್ಪು ಉಪ್ಪು ಇಲ್ಲ ಉಪ್ಪು ಉಪ್ಪು ಸೋಡಾ ಪುಡಿ ಹಾಕಿ ಜಾಸ್ತಿ ಆಗತ್ತೆ. ಗೈಸ್ ನಮ್ ನವೀನ ತಿಂಗಳು ಅವನೇ ಟೇಸ್ಟ್ ಮಾಡಿ ಯಾಕೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಒಟ್ಟು ಇಬ್ರು ಸೇರ್ಕೊಂಡು ಗೈಸ್ ಇವಾಗ ಸೋಲ್ಸಕ್ ನನ್ನ ಅವನೊಂದ್ ಸ್ವಲ್ಪ ಇದ್ನಾಕೊಂತ ನಾವ್ ಇನ್ನೊಂದ್ ಸ್ವಲ್ಪ ಇದ್ನಾಕು ಅದ್ನಾಕೊಂಡ್ ಇನ್ನೊಂದ್ ಮತ್ತೆ ಗಟ್ಟಿ ಮಾಡಿರ್ತಾರೆ ನೋಡಿ ಗೈಸ್. ನಾನ್ ಮಾಡಿರೋದು ಇಟ್ಟಲ್ಲಮ್ಮ, ನಾನ್ ಮಾಡಿರೋದು ಈ ತರ ಇದೆ, ನಮ್ಮಮ್ಮ ಮಾಡಿರೋದು ಈ ತರ ಇದೆ. ಸ್ವಲ್ಪ ಏನೋ ಕಲರ್ ಡಿಫ್ರೆನ್ಸ್ ಅನ್ಸೈತಿ. ಇದು ನೋಡಿ, ಇದು ಡಾರ್ಕ್ ಐತಿ, ಇದೊಂದು ಸ್ವಲ್ಪ ಲೈಟ್ ಆಗೈತೆ ಅನಿಸ್ತೈತೆ. ನಮ್ಮ ನೋಡಿ ಗೈಸ್ ಇಲ್ಲಿ ನೋಡಿ, ಬಾಯ್ಲಿ ಬಾರ ಮೈಲಿ ಬಾಯ್ಲಿ ಹತ್ರ ಬಾಯ್ಲಿ ಗೈಸ್ ನೋಡಿ. ನಮ್ಮಮ್ಮ ನಾನು ಹೇಳಿದ್ದೆ ಕುಕ್ಕಿಂಗ್ ಚಾಲೆಂಜ್ ಅಂತ, ಸೊ ಹೇಳಿದ್ನಲ್ವಾ, ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಫ್ಲಾಶ್ ಆಗಿಲ್ಲ, ಆಮೇಲೆ ಫ್ಲಾಶ್ ಆಗಿಬಿಟ್ಟು ಇವಾಗ ಕುಕ್ಕಿಂಗ್ ಚಾಲೆಂಜಲ್ಲಿ ನಾನು ವಿನ್ ಆಗಬೇಕು ಅನ್ನೋದಕ್ಕೋಸ್ಕರ ನಮ್ಮಮ್ಮ ನನಗೆ ಅದಾಕ್ ಅಂತ ಹೇಳಿ ಎಕ್ಸ್ಟ್ರಾ ಏನೇನು ಹಾಕ್ಸ್ಬಿಟ್ಟು ನೀರು ಪವರ್ ಇಟ್ಟು ಎಲ್ಲ ಹಾಕ್ಸ್ಬಿಟ್ಟು ಇವಾಗ ಈ ಲೆವೆಲಿಗೆ ಮಾಡಿಸಿಟ್ಟತೆ. ಇವಾಗ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಈ ಚಾಲೆಂಜಲ್ಲಿ ವಿನ್ ಆಗೋಕ್ಕೋಸ್ಕರ ನನಗೆ ಈ ಥರ ಏನೇನೋ ಎಕ್ಸ್ಟ್ರಾ ಗೊತ್ತಿಲ್ಲ ಅಂದ್ಬಿಟ್ಟು ಏನೇನೋ ಹೇಳಿ ನಾನು ಕರೆಕ್ಟಾಗೇ ಮಾಡಿದ್ದೆ. ನಮ್ಮ ಎಕ್ಸ್ಟ್ರಾ ಅದು ಇದು ಎಲ್ಲ ಹಾಕ್ಸ್ಬಿಟ್ಟೈತೆ. ಈಗ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ, ಹಾಕ್ಸ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ನಗ್ತಾಯಿತ್ತು ನಮ್ಮ. ಹೆಂಗಾಯ್ತು ಮೋಸ ಆಗೈತೆ ಇದು. ಈ ಥರ ಮೋಸ ಮಾಡಿ ವಿನ್ ಆಗ್ತಾರೆ, ಏನು ಮಾಡೋದು. ನಮಗೂ ಬರ್ತಾವೆ, ನಾವು ಎಷ್ಟು ಸಲ ಮೆಣಸಿನ್ಕಾಯಿ ಬೋಂಡ ಹಾಕಿಲ್ಲ ಏನೋ ನೋಡಿ. ಮತ್ತೇನು ಖಾರ ಪುಡಿ ಹಾಕ್ಬೇಕು ಇದಕ್ಕೆ ಈಗ ಗೈಸ್. ನೋಡಿ ಗೈಸ್ ಖಾರ ಪುಡಿ ನೋಡಿ ಗೈಸ್, ನೋಡಿ ನಮ್ಮ ಖಾರ ಪುಡಿ ಟೇಸ್ಟಿಗೆ ಅಂತ ಇಲ್ಲಿ ನೋಡಿ, ಟೇಸ್ಟಿಗೆ ಅಂತ ಹಾಕ್ಸ್ತೈತೆ. ನೋಡಿ ಏನು ಅದಕ್ಕೆ ಮೋಸ್ಟ್ಲಿ ಇದು ಕರೆಕ್ಟ್ ಇದಕ್ಕೆ ಹಾಕಿಲ್ಲ ಖಾರ ಪುಡಿ, ಅದಕ್ಕೆ ಕಲರ್ ಆಗಿಲ್ಲ. ಕಲಸಿ ಏನಾಗುತ್ತೆ ಎಸ್ಕೊ. ನಮ್ಮ ತಮ್ಮ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾನೆ, ಅವ್ನು ಬರಲಿ, ಬಂದಮೇಲೆ ಫೋನ್ ಒಂದು ಕೈ ಕೊಡೋದು, ನಾವಿಲ್ಲಿ ಮೆಣ್ಸಿಗೆ ಹಾಕೋಣ, ನೋಡಿ ಏನಾಗುತ್ತೆ. ಇಲ್ಲ ಅವ್ನು ಬರೋದು ಲೇಟ್ ಆದರೆ ನಾವೇ ಹಾಕ್ಬಿಡ್ತೀವಿ ನೋಡೋಣ. ಆಮೇಲೆ ನಮ್ಮ ತಮ್ಮನೇ ಇವಾಗ ಜಿಡ್ಜು, ಅವ್ನು ಇವಾಗ ನಾನು ನಮ್ಮ ಮಾಡೋದು ಎರಡನ್ನೂ ತಿಂದ್ಬಿಟ್ಟು ಅವ್ನು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಬೇಕು. ಇವಾಗ ಅವ್ನು ತಿಂದ್ಬಿಟ್ಟು ಏನಾಗ್ತಾನೆ ನನಗಂತೂ ಗೊತ್ತಿಲ್ಲ ಗೈಸ್. ನಮ್ಮ ತಮ್ಮ ಇವಾಗ ಬಂದ, ಇವಾಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಣ್ಣೆ ಬಾಂಡ್ಲಿ ಮಾತ್ರ ಒಂದೇ ಇರೋದು, ಸೊ ಹಂಗಾಗಿ ಒಂದರಲ್ಲಿ ಫಸ್ಟು ನಮ್ಮ ಬಿಡ್ತತೆ, ನೆಕ್ಸ್ಟ್ ನಾನು ಬಿಡ್ತೀನಿ. ಆಮೇಲೆ ಅದನ್ನು ತಿಂದು ನಮ್ಮ ತಮ್ಮ ಹೆಂಗಿರ್ತಾನೋ ಗೊತ್ತಿಲ್ಲ, ಟೇಸ್ಟ್ ಮಾಡಿ ಎರಡು ಹೆಂಗಿತ್ತು ಏನೋ ಅಂತ ಹೇಳ್ತಾನೆ. ಲೆಟ್ಸ್ ಗೋ ಗೈಸ್, ಮಾಡೋಣ. ಇವಾಗ ನಮ್ಮ ಸ್ಟಾರ್ಟ್ ಮಾಡಿದ್ರೆ ಮಾಡೋಣ ಫಸ್ಟ್ ನಮ್ಮ ಮುಂದೆ ಗೈಸ್. ನೋಡ್ರಿ ಇದು ತಣ್ಣಗಿದೆ ಭಾಳ, ನೀನು ಹೇಳ್ತಾನೆ ತಣ್ಣಗಿದೆ ನೋಡ್ರಿ. ಹಾಂ ಇದಕ್ಕೆ ನೋಡೋಣ, ನೀನು ತಣ್ಣಗೆ ಐತೆ. ಓಕೆ, ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಆದಮೇಲೆ ಎಣ್ಣೆ ಬಿಸಿ ಆಗಲಿ, ಬಿಸಿ ಆದಮೇಲೆ ನಮ್ಮ ಫಸ್ಟ್ ಹಾಕುತ್ತೆ, ಆಮೇಲೆ ನಾನು ಹಾಕ್ತೀನಿ. ಓಕೆ, ಏನಾಗುತ್ತೆ ನೋಡೋಣ ಗೈಸ್. ಇಲ್ಲಿ ನೋಡಿ ಇವನು ಇಲ್ಲೇ ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೇ ಬರೀ ಏನು ಹಿಟ್ಟಿನೇ ನೆಕ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡ್ತಾವನೆ. ಸಖತ್ತಾಯ್ತಲ್ಲ ಅಮ್ಮ, ಯಾಕಂದ್ರೆ ಆಗ್ತೈತೆ ನಮಗೂ ಗೊತ್ತಾಗ್ಬಿಟ್ಟಿದೆ ಗೈಸ್. ಅದ್ರಲ್ಲಿ ನಮ್ಮನೇ ಅಲ್ಲ ಎಲ್ಲ ಹೆಂಗೆ ಏನೋ ಇಷ್ಟಿಷ್ಟು ನಾನು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸೈತೆ. ಇಬ್ಬರು ಇಲ್ಲೋ ನಗ್ತಾರೆ ಗೈಸ್, ನನಗೆ ಏನು ಗೊತ್ತಿಲ್ಲ ಅಂತ ಇಬ್ರು ಸೇರ್ಕೊಂಡು ನೋಡಿ ನಮ್ಮ ಆ ಕಡೆ ತಿರ್ಕೊಂಡು ನಗ್ತೈತೆ. ನೋಡಿ ಸೈಲೆಂಟ್. ಯಾಕೆಂದ್ರೆ ನಾನು ಕರೆಕ್ಟ್ ಹಾಕಿದ್ದೆ, ಆಮೇಲೆ ಎಕ್ಸ್ಟ್ರಾ ಬೇರೆ ಹಾಕ್ಸರಿ. ಅಯ್ಯೋ ಸರಿಯಾಗಿಲ್ಲ ಆಗಿಲ್ಲ ಅಂತ ನಾನು ಬೇಡ ಅಂದ್ರೂ ಹಾಕ್ಸರಿ. ನೋಡೋಣ ಇವಾಗ ನಮ್ಮ ಆಗ್ತೈತೆ. ನನಗೂ ಚೆನ್ನಾಗಿ ಮಾಡ್ತೀನಿ ಅಂದಲ್ಲ ನೋಡೋಣ, ನನಗೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನೋಡಿ ಇಲ್ಲೇ ಟೇಸ್ಟ್ ಮಾಡಿ ಗೈಸ್. ನೋಡಿ ಇವಾಗ ನಾನು ನಿಮ್ಗೆ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಇವ್ರು ಇಬ್ಬರು ತಡ್ಕೊಳಕ್ಕಾಗದೆ. ಇವಾಗ ಅದಕ್ಕೆ ಏನಾರ ಮಿಕ್ಸ್ ಹಾಕ್ಸ್ಬಿಟ್ಟಾರೆ, ಎಕ್ಸ್ಟ್ರಾ ಹಾಕ್ಸೋರಂಗೆ ಅಂದ್ರೆ ನೋಡೋಣ ಏನಾಗುತ್ತೆ. ನಮ್ಮ ಹಾಕುತ್ತೆ ಇವಾಗ. ಅಯ್ಯೋ ಸಿಟ್ಟಿದೆ ಎಣ್ಣೆ. ಎಣ್ಣೆ ಕೈ ಇಡ ನಾನು. ಹುಷಾರು ನೋಡಿ ಅಭ್ಯಾಸ ಆಯ್ತಲ್ಲ ಎಣ್ಣೆ ಕೈ ಇಟ್ಟು ಗೈಸ್. ನಮ್ಮ ಇವಾಗ ಎಣ್ಣೆ ಕರಿತೈತೆ. ನಾನು ಎಣ್ಣೆ ಕೈ ಇಟ್ಟಿ ನೋಡ್ರಿ, ಬಟ್ ಏನಾಗಿಲ್ಲ ಆದ್ರೂ. ಗೈಸ್ ಕುದೀತೈತೆ ಕೊತ ಕುದೀತಾ ಇದ್ದಾವೆ. ಗೊತ್ತು ನೋಡ್ಬೇಕು ಮಂಡೆ ಏನು ಮಂಡಕ್ಕಿ ನೋಡಿ. ಗೈಸ್ ಫೈನಲಿ ನಮ್ಮಮ್ಮ ಎಣ್ಣೆಯಿಂದ ಎತ್ತೈತೆ. ಇವಾಗ ನೆಕ್ಸ್ಟ್ ನಂದು ಬರುತ್ತೆ. ಇವಾಗ
ಗೈಸ್ ಲೆಟ್ಸ್ ಗೋ. ಇವಾಗ ನಾನು ಸರ್ದಿ. ಲೆಟ್ಸ್ ಗೋ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಗೈಸ್. ಆಲ್ ದ ಬೆಸ್ಟ್ ಹೇಳಿ. ಚೆನ್ನಾಗಿ ಮಾಡ್ತೀನಿ ನಾನು. ಇದು ಕೇಳ್ಬೇಕಲ್ಲ? ಇಲ್ಲ ಏನಿಲ್ಲ ಗೈಸ್. ನೋಡಿ ನಿಮಗೆಲ್ಲ ಗೊತ್ತಿಲ್ಲ ಗೈಸ್. ನಾವು ಮಾಡ್ತೀನಿ ನೋಡಿ. ಬೇಕದಾ? ಏನೇ ಹೇಳ್ತಾನೆ ಇಲ್ಲ. ಶೇರಾಮ್ ಕಾಣ್ತಾನೆ ಇಲ್ಲ. ಇನ್ನೇನಾಗ್ತದೆ? ನಿಧಾನಕ್ಕೆ ಹಾಕಿ, ನಿಧಾನಕ್ಕೆ. ಎಣ್ಣೆ ಬಿಡ್ತಿಲ್ಲ ನಮ್ಮ ಇಷ್ಟೊಂದು 5 ಮಾಡಿದ್ವಿ ಹಿಂಗೆ. ಗೈಸ್ ಮಾಡ್ತಾ ಮುಗಿಸ್ಬಾರ್ದು, ಒಂದ್ ಸೈಡ್ ಕಾಣ್ಬೇಕು ಮೆಣಸಿನ್ಕಾಯಿ. ನಾನ್ ಮಾಡ್ತಾ ತಡೆ ಬಾ. ನಾನ್ ಬಿಡ್ತೀನಿ ಬರ ಬಣ ಬಾ. ತಡಿ ಬಿಡು ಅಂತ ಶೇರಾಮ್ ಅಂದ್ರೆ ಬಿಡ್ತೀನಿ ತಡಿ ನಾನು. ಒಂದ್ ಸೈಡ್ ಇದು ನಂದಿದು ಡಿಫ್ರೆಂಟ್ ಮೆಣಸಿನ್ಕಾಯಿ ನೋಡಿ ಇವಾಗ ಹೆಂಗೆ ತೆಳಗತ್ತ ಕಿಟ್ ಹಾಕ್ಲಲ್ಲ. ಬರೀ ಮೆಣಸಿನ್ಕಾಯಿ ಅದು. ಗಾಯ್ಸ್ ನೋಡಿ ಗಾಯ್ಸ್ ಇದು ಹೆಂಗ್ ಮಾಡ್ತಾರೆ. ಬರೀ ಮೆಣಸಿನ್ಕಾಯಿ ರೋಸ್ಟ್ ಮಾಡ್ತಾರೆ ಈಗ. ಹಸಿ ಮೆಣಸಿನ್ಕಾಯಿನ ಬೇಗ ಅಲ್ಲಿರೋ ಇದಾಗ್ತದೆ. ಬಹಳ ದಿನ ಆಯ್ತಲ್ಲ ಗೈಸ್, ಅದಕ್ಕೆ ಬರ್ತಾ ಇದೆ. ನೋಡಿ ಗೈಸ್, ಹಚ್ಚು ಅಂದ್ರೆ ಇಷ್ಟ ದಪ್ಪನಾಗ ಎಣ್ಣೆ ಹಚ್ಚೋದು, ಹಿಟ್ಟು ಹಚ್ಚೋದು. ಇಲ್ಲಿರೋ ಹಚ್ಚೋದೇ ಅಲ್ಲ. ನೋಡಿ ಗೈಸ್ ಹೆಂಗಿದಾವೆ. ಇಲ್ಲೇ ಟೇಸ್ಟ್ ಕಂತ ನೋಡ್ರಿ. ಸರಿ ಗುರ ಬಿಡಿ ಈಗ ಗುರಡಮ್ಮ ಗೈಸ್. ಸಕತ್ತಾಗೈತೆ ಗಾಯ್ಸ್. ಚೆನ್ನಾಗಿ ಕಾಣಿಸ್ತದವೆ. ಟೇಸ್ಟ್ ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಗೈಸ್. ಟೇಸ್ಟ್ ಮಾಡಿದ್ರಂತೂ ಕೋಮ ಹೋಗ್ತಾರೆ. ಅವನೇ ಟೇಸ್ಟ್ ಮಾಡೋದು. ನಾನೇ ಟೇಸ್ಟ್ ಮಾಡೋದು. ಹಂಗಲ್ಲ ಹಿಂಗ್ ಕ್ಯಾಮ್ರಾ ಹಿಂಗೆ ಇಟ್ಟಿರ್ತಿಲ್ಲ, ಹಿಂಗ್ ತಿರ್ಸ್ಕೋಬೇಕು. ಅದಕ್ಕೆ ಕರೆಕ್ಟ್ ಆಗಿ ನಾನೇ ಟೇಸ್ಟ್ ಮಾಡೋದು ಗೈಸ್. ನೋಡಿ ಈಗ ಗೈಸ್ ನಮ್ಮ ಏನ್ ಹೇಳ್ತೈತಿ ನೋಡಿ, ವಾಶ್ರೂಮ್ ಆಗಿ ಯಾವ್ದಕ್ಕೂ ನೀರ್ ತುಂಬಿಸ್ ಬರ್ತೀನಿ ಅಂತ ಹೇಳ್ತೈತಿ. ನಾನು ಮಾಡ್ತಿರೋದು ನೋಡಿ ಗೈಸ್. ಎಲ್ಲ ರೇಗಿಸ್ತಾವ್ರೆ ಗೈಸ್. ಏನ್ ಮಾಡಂಗಿಲ್ಲ. ರಿಸಲ್ಟ್ ನೋಡೋಣ ಆಮೇಲೆ. ನೀನ್ ಕರೆಕ್ಟಾಗಿ ಹೇಳ್ಬೇಕಪ್ಪ. ನೀನ್ ಆಮೇಲೆ ನನ್ ಚೆನ್ನಾಗಿದ್ರೆ ನಂದೇ ಚೆನ್ನಾಗೈತೆ ಅಂತ ಹೇಳ್ಬೇಕು. ಕರೆಕ್ಟಾಗಿ ಆನೆಸ್ಟ್ ಆಗಿ ಹೇಳ್ಬೇಕು. ನೀನ್ ಹೇಳಿರ್ತೀನಿ. ನಾನು ನಿನ್ ಟೇಸ್ಟ್ ಮಾಡಿ ಇಲ್ಲಿದ್ರೆ ಎಣ್ಣೆ ಕಷ್ಟ ಅಂತ ಗೈಸ್. ನಾನು ಮಾಡ್ತೇನೆ. ನೋಟ್ ತೆಗಿಯಕ್ಕೆ ಬೇಡ. ನಿನಗೆ ಗೊತ್ತಮ್ಮ ಕಮ್ಮ ಕೇಳಿದ್ರಿ. ಗೈಸ್ ನಾನೇ ತೆಗಿಬಾರ್ದು. ಇಲ್ಲ ಶೇಲಮ್ನ ನೋಡಿದ್ರೆ ಗೊತ್ತಾಗತ್ತೀರಿ ಈಗ. ಹಿಂಗೆ ತೆಗಿಯಕ್ಕೆ ಹಿಂಗೆ ಸ್ವಲ್ಪ ಹೇಳಿ. ಕನ್ನಡ ಆಗಿಲ್ಲ ಅನ್ಸುತ್ತಿಲ್ಲ. ಶೇಲಮ್ಗೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಗೈಸ್. ವೇಟಿಂಗ್ ಫಾರ್ ಯು ಮೈ ಟೇಸ್ಟ್. ಗೈಸ್ ನೀವೇ ಕಮೆಂಟ್ ಮಾಡಬೇಕು. ಕೊನೆಗೆ ಎರಡನ್ನೂ ತೋರಿಸ್ತೀವಿ ಯಾವ ಚೆನ್ನಾಗಿದೆ ಅಂತಂದು. ತಿಂದ್ಯಾ? ತಿನ್ನೋಡ್ದೆ ಬೆಂದಿಲ್ಲ ಗೊತ್ತಾಕಿ. ಗೈಸ್ ನೋಡಿ ಬೆಂದಿದಾವೆ. ನಮ್ಮ ಅಣ್ಣ ನೋಡಿ ನೋಡ್ರಿ ಹೆಂಗ್ ಹೇಳ್ತಿದ್ದಾನೆ. ಬೆಳಕು ಕಾಣ್ತಿಲ್ಲ ಅದಕ್ಕೆ ಕತ್ಲ. ಈಗ ಅವು ರೋಸ್ಟ್ ಆಗಿದಾವೆ ನೋಡಿ. ಬೆಂದೇ ಇಲ್ಲ ಅಂತ ಹೇಳ್ತಾ ನೋಡ್ರಿ. ಕತ್ಲು ಗೊತ್ತಾಗಿಲ್ಲ ಇವಾಗ. ನೋಡಿ ಗೈಸ್ ಕೆಳಕ್ ಗೆಡ್ಡೆ ಗೆಟ್ಟಿಗೆ ಅಂತ ಸಾಕಲ್ಲ ಗೈಸ್. ನಮ್ಮಮ್ಮ ನೋಡಿ ಇಡ್ಲಿ ತಿನ್ನ ಪ್ಲೇಟ್ ಅಲ್ಲಿ ತಂದಿದೆ. ಇದ್ರಲ್ಲಿ ಚಟ್ನಿ ಹಾಕಿಲ್ಲ. ಏನು ಅವ್ನ ಎತ್ಬೇಕು. ಸಣ್ಣ ಬಿಡ್ಬಾರ್ದು. ಸೀದಾ ಹೋಗ್ಯಾವ. ಅಮ್ಮ ಬರ್ರಿ ಬ್ಲರ್ ಇರ್ತಳ್ರಿ. ನೀನ್ ಅಗಡೆ ಹಿಂಗಲ್ಲಿ